ನಾಗರಾಜ್ ಯಾದವ್ ಅವರೇ ನೀವು ಮಾತಾಡಿದ್ದೀರಾ, ಉಳಿದ ಅತಿಥಿಗಳು ಮಾತಾಡಬೇಕು. ನಾನೀಗ ಸುರೇಶ್ ಅವ್ರನ್ನೇ ಆ ಪ್ರಶ್ನೆ ಕೇಳ್ಬಿಡ್ತೀನಿ. ವಿತ್ತೀಯ ಕೊರತೆ ಮತ್ತು ಈಗ ಅಸೆಟ್ ಕ್ರಿಯೇಷನ್ಗೆ ಏನ್ ಮಾಡಿದಿರಿ ಅನ್ನೋದು ಸುರಭಿ ಅವರ ಪ್ರಶ್ನೆ. ಓವರ್ ಆಲ್ ಬಜೆಟ್ ಮತ್ತು ಅದರ ಹೈಲೈಟ್ಸ್ ಸರ್, ಲಾಸ್ಟ್ ಮಿನಿಟ್ ಇದೀವಿ ನಾವು. ಭಾವನವ್ರ, ಈಗ ನಮ್ಮ ಸುರಭಿ ಅವ್ರು ಹೇಳಿದಾಗೇನೆ ಸಾಲ ಮಾಡ್ತಾ ಇರೋದು ಎಲ್ಲ ಸರ್ಕಾರಗಳು ಮಾಡ್ತಾ ಇದೆ, ಸ್ಟೇಟು ಮಾಡ್ತಿದೆ, ಸೆಂಟ್ರಲ್ಲು ಮಾಡ್ತಿದೆ, ಇಂಟರ್ನ್ಯಾಷನಲಿನೂ ನಾವು ನೋಡ್ತಾ ಇದ್ದೀವಿ. ಅದೇ ಯುಟಿಲೈಸೇಷನ್ ಬಗ್ಗೆ ಹೇಳಿದಾಗ ನಮ್ಮ ನಾಗರಾಜ್ ಯಾದವ್ ಅವರು ಸರ್ ಹೇಳಿದಾಗ ಕ್ಯಾಪಿಟಲ್ಗೆ ಕೊಟ್ಟಿದ್ದೀವಿ, ಕ್ಯಾಪಿಟಲ್ಗೆ ಆಲ್ರೆಡಿ ಅಲೋಕೇಶನ್ ಆಗಿದೆ. ಸೊ ನನ್ನ ಒಂದು ಸಣ್ಣ ಪ್ರಶ್ನೆ ಏನಪ್ಪ ಅಂದರೆ, ಕ್ಯಾಪಿಟಲ್ಗೆ ಆಗಿದೆ, ಕ್ಯಾಪಿಟಲ್ ಈಸ್ ಅನ್ ಅಸೆಟ್ ವಿಚ್ ಗೆಟ್ಸ್ ಕ್ರಿಯೇಟೆಡ್ ಫ್ರಮ್ ವಿಚ್ ವಿ ಜನರೇಟ್ ದ ರೆವೆನ್ಯೂ. ಅದರಿಂದ ರೆವೆನ್ಯೂ ಜನರೇಟ್ ಆಗಬೇಕು. ಆ ರೆವೆನ್ಯೂಯಿಂದನೇ ನಾವು ಫರ್ದರ್ ಇದ್ರ ಮುಂಚೆ ನಾವು ಡಿಸ್ಕಸ್ಸು ಮಾಡಿದ್ದೀವಿ ಇದ್ರ ಬಗ್ಗೆ. ನನ್ನ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಹೋದ ವರ್ಷ ನಾವು ಇದಕ್ಕೆ ಎಷ್ಟು ಅಲೋಕೇಶನ್ ಮಾಡಿದ್ವಿ? 2025 ಅಲ್ಲಿ ನಾಗರಾಜ್ ಸರ್ ಎಷ್ಟು ಅಲೋಕೇಶನ್? 72. ಎಷ್ಟು? 71,336 crores ಅಲ್ವಾ? ಡಿಸ್ಬರ್ಸ್ಮೆಂಟ್ ಎಷ್ಟಾಗಿದೆ? ಅಲೋಕೇಶನ್ ಅಲ್ಲಿ ಯುಟಿಲೈಸೇಷನ್ ಎಷ್ಟಾಗಿದೆ? It's a regular process. It's going on. Yes, correct. Sir, regular process as on January. ನಾವು ಜನವರಿ ತನಕ ಮಾತಾಡ್ತಾ ಇದ್ರೆ ಸರ್, ಒಂದು ನಿಮಿಷ. For your information, action taken report copy ಬರ್ತದೆ, that will know how much is being utilized. Sir, 32,847 crore as of January. 32,847. You will get the action taken report, no? Yes, sir. So we are talking about, we are at the fag end of the year. ಹಂಗಾರೆ ನೀವು ಹೇಳೋದು ಈಗ ಮಾರ್ಚ್ 20 ದಿನಗಳಲ್ಲಿ ನಾವು ಇನ್ನೊಂದು 20,000 ಕೋಟಿ, No, that is not the number. What you are saying is right. On what basis you are telling? You tell me. Sir, have you got the action taken report? ಅಲ್ಲ, ನೀವು ತಗೊಂಡಿದ್ರೆ ಕೊಡಿ ಸರ್. ನೀವು ಸರ್ಕಾರದ ಭಾಗ ಇದ್ದೀರಿ. 71,336 ಕೋಟಿ ರೂಪಾಯಿಗಳಲ್ಲಿ ಬಳಕೆ ಎಷ್ಟಾಗಿದೆ ಅನ್ನೋದು ಅವರಿಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. More than 75% is been implemented and utilized. ಶ್ವೇತಪತ್ರ ಹೊರಡಿಸಿ ಬಜೆಟ್ ಹೋಗಕ್ಕೂ ಮುಂಚೆ ಅದಕ್ಕೆ ಹೇಳ್ತಾ ಇದ್ದೀನಿ, ಅವರ ಅಂಕಿಅಂಶಗಳು ಬೇಕಾದ್ರೆ ಆಕ್ಷನ್ ಟೇಕನ್ ರಿಪೋರ್ಟ್ ಬರ್ತದೆ, ಕಾಯಬೇಕಾಗ್ತದೆ. ಸರ್, ಏನೇನೋ ಹೇಳೋದಂತಲ್ಲ. ಈಗ ನೀವು ಚಾರ್ಟರ್ಡ್ ಅಕೌಂಟ್ ಇದ್ದೀರಲ್ಲ, ಬಿಜೆಪಿ ಇದ್ದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಇಡ್ತಾ ಇದ್ರು ಹೇಳಿ ಸರ್. ಈಗ ಇನ್ನೊಂದು ಜನ ಮಾತಾಡಬೇಕು ಸರ್, ನಾವು ಇನ್ನೊಂದು ಸರ್ಕಾರದ ಬಗ್ಗೆ ವಿಚಾರವಾಗಿ ಇಲ್ಲಿ ಎಲ್ಲ ಸರ್ಕಾರದ ಬಗ್ಗೆ ಮಾತಾಡಬೇಕು, ಕರ್ನಾಟಕದ ಬಗ್ಗೆ ಮಾತಾಡಬೇಕು. ನೀವು ರಾಜಕೀಯ ಪರವಾಗಿರಂಗಿಲ್ಲ ಸರ್. ನಾನು ಕೇಳಿದ್ರು ಯು ಹ್ಯಾವ್ ಟು ಸೇ ವೆರಿ ವೆರಿ ಕ್ಲಿಯರ್ಲಿ, ಬಿಜೆಪಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ಅವರಿಗೆ ಅಸೆಟ್ ಕ್ರಿಯೇಷನ್ ಮಾಡಲಿಲ್ಲ, ದಿವಾಳಿ ತರ ಬಿಟ್ಟು ಹೋಗುವಾಗ ಹೇಳ್ತೀನಿ ಕೇಳಿ, 5.6 ಲಕ್ಷ ಕೋಟಿ ಸಾಲ ಬಿಟ್ಟು ಹೋಗಿದ್ರು ನಮ್ಮ ಮೇಲೆ. ಇಟ್ಬಿಟ್ಟು ಹೋಗಿದ್ವಿ. 5.6 lakh crore. ಸುಮ್ಮನೆ ಕೂತ್ಕೊಂಡ್ರೆ 5.6 ಲಕ್ಷ ಕೋಟಿಗಳು ಸಾಲ ಇಟ್ಟು ಹೋಗಿದ್ರು ನಮ್ಮ ಮೇಲೆ. ಅದ್ರಲ್ಲಿ ಹೇಳ್ತೀನಿ ಕೇಳಿ, 2 ಲಕ್ಷ ಕೋಟಿ ರೂಪಾಯಿಗಳ ಕೆಲಸಗಳನ್ನ ಕಂಪ್ಲೀಟ್ ಮಾಡಿರಲಿಲ್ಲ, ನಾವು ಬಿಲ್ಲುಗಳನ್ನ ಕಟ್ಟಬೇಕಾಯ್ತು. ಹಾಗಾಗಿ ಇವತ್ತಿನ ದಿವಸ ನಾವು ಸಾಲ ಮಾಡೋ ಪರಿಸ್ಥಿತಿ ಬಂದಿರಬೇಕಾದ್ರೆ ಕಾರಣ ಬಿಜೆಪಿಯವರು. ಗೊತ್ತಿಲ್ಲ, ರಾಜುಗೌಡ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಈಗ ತುಂಬಾ ವಿಚಾರಗಳನ್ನ ನಾವು ಆಳವಾಗಿ ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ ಸುಮಾರು 300 ಪೇಜು ಮತ್ತೆ 3 ಗಂಟೆ 30 ನಿಮಿಷದ ಬಜೆಟ್. ಅದರಲ್ಲಿ ಒಂದೇ ಒಂದು ಸಣ್ಣ ವಿಚಾರಗಳನ್ನ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ತಗೊಂಡಿದ್ದೀವಿ. ಬೆಂಗಳೂರಿನ ನಗರದಲ್ಲಿರುವಂತ ಒಂದು ಆಸ್ಪತ್ರೆ ಇವತ್ತು ಬೆಂಗಳೂರು ನಗರದ ಜೀವಾಳ, ವಿಕ್ಟೋರಿಯಾ ಆಸ್ಪತ್ರೆ ಜೀವಾಳ. ಇವತ್ತು ಆ ವಿಕ್ಟೋರಿಯಾ ಹಾಸ್ಪಿಟ್ಲನ್ನ ನೀವು ಹೆಸರು ಚೇಂಜ್ ಮಾಡಿದ್ರಿ, ಯಾರನ್ನ ಕಾಪಿ ಮಾಡಿದ್ರೆ ಏನು ಮಾಡಿದ್ರೆ ನಂಗೆ ಗೊತ್ತಿಲ್ಲ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ನಮ್ಮ ಘನತೆವೆತ್ತ ಒಬ್ಬರನ್ನ ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರನ್ನ ಇಟ್ರಿ, ತುಂಬ ಖುಷಿ ವಿಚಾರ. ಆದರೆ ನೀವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ನೀವು ಬಜೆಟಲ್ಲಿ ಏನು ಅಲೋಕೇಶನ್ ತೋರಿಸಿದ್ದೀರಿ ನೋಡಿ. ಹಾಸ್ಪಿಟ್ಲ್ಗಳಿಗೆ 400 ಕೋಟಿ 600 ಕೋಟಿ 800 ಕೋಟಿ ಅಂತ ದುಡ್ಡು ತೋರಿಸ್ತೀರಿ. ಆದರೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ 638 ಜನ ಡಾಕ್ಟರ್ಸ್ ಬೇಕು, ನಿಮ್ಮ ಹತ್ರ ಇರೋರು 239 ಜನ ಸ್ಟಾಫು. ಈ ಪರಿಸ್ಥಿತಿಲಿ ಇದ್ದಾಗ ಹಾಸ್ಪಿಟ್ಲ್ಗಳನ್ನ ಕಟ್ಲಿಕ್ಕಲ್ಲ, ಈಗ ಇನ್ಫ್ರಾಸ್ಟ್ರಕ್ಚರ್ ಹೆಂಗ್ ಡೆವಲಪ್ ಆಗುತ್ತೆ ನೋಡಿ. 600 ಕೋಟಿ ಖರ್ಚು ಮಾಡಿ ಒಂದ್ ನಿಮಿಷ ಸರ್, 17,817 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಲಾಸ್ಟ್ ಟೈಮ್ ಈ ಬಾರಿಗೆ 334 ಕೋಟಿ ಜಾಸ್ತಿ ಇಟ್ಟಿದ್ದೀವಿ. ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ಇಟ್? ಅವರು ಓದ್ಕೋಬೇಕಾಗ್ತದೆ. ಡಾಕ್ಟರ್ ಇಲ್ಲ ಅಂದ್ರೆ ನೀವು ಹಾಸ್ಪಿಟಲ್ ಯಾರು ಹೇಳಿದ್ರು ಯಾರು ಹೇಳಿದ್ರು? ಸುಮ್ಮನೆ ಯಾವ ಡಾಕ್ಟರ್ ಯಾವ ಡಿಪಾರ್ಟ್ಮೆಂಟ್ ಯಾವ ಡಾಕ್ಟರ್ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಕೇಳಿ. ಯಾವ ಇಲಾಖೆ ಯಾವ ಡಿಪಾರ್ಟ್ಮೆಂಟ್ ಯಾವ ಡಾಕ್ಟರ್ ಹೇಳಿ ಕೇಳಿ ನೋಡೋಣ.
ಸಾವಿರಾರು ಜನ ಬರ್ತಾರೆ ಟ್ರೀಟ್ಮೆಂಟ್ ಸ್ಕ್ಯಾನ್ಗಳಾಗಿಲ್ಲ, ಮಾಧ್ಯಮಗಳ ಬಿತ್ತರಿಸಿದಾವೆ, ಮಾತಾಡ್ಲಿಕ್ಕೆ ಒಂದು ಲೆಕ್ಕಾಚಾರ ಬೇಡವಾ? ಒಂದು ಲೆಕ್ಕಾಚಾರ ಬೇಡವಾ? ಮಾತಾಡಕ್ ಬಿಡಲ್ಲ. ಥ್ಯಾಂಕ್ ಯು. ಐ ಆಮ್ ಸಾರಿ ಚಂದ್ರಕಾಂತ್ ಅವರೇ, ಸಮಯ ನಿಮಗೆ ಕೊಡೋದಕ್ಕಾಗ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೆ ಧನ್ಯವಾದ. ಇದರೊಂದಿಗೆ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.